ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ಗುಡ್ ಮಾರ್ನಿಂಗ್, ಹೇಗಿದ್ದೀರಾ? ಈ ದಿನದ ವಾಕ್ಯ ಧ್ಯಾನ ಬನ್ನಿ. ಯೆಶಾಯನ ಬರೆದ ಪ್ರವಾದನೆ ಪುಸ್ತಕ 40ನೇ ಅಧ್ಯಾಯ 8ನೇ ವಚನ. ದ ಬುಕ್ ಆಫ್ ಐಸೈಯಾ 40 ವರ್ಸಸ್ 8. ಹುಲ್ಲು ಒಣಗಿ ಹೋಗುವುದು, ಹೂವು ಬಾಡಿ ಹೋಗುವುದು, ಆದರೆ ನಮ್ಮ ದೇವರ ವಾಕ್ಯವು ಸದಾಕಾಲವು ನಿಲ್ಲುವುದು ಎಂದು ಉತ್ತರವಾಯಿತು. the grass withers, the flower fades, but the word of God shall stand forever. ವಾಕ್ಯ ಹೇಳುತ್ತಾ ಇದೆ, ಹುಲ್ಲು ಒಂದು ದಿನ ಒಣಗೋಗ್ಬಿಡ್ತದಂತೆ. ಹೌದು, ಒಳ್ಳೆ ಬಿಸಿಲು ಬಂದ್ರೆ ಹುಲ್ಲು ಒಣಗೋದು ನಾವೆಲ್ಲರೂ ನೋಡಿದೀವಿ. ಹೂವು ದ ಫ್ಲವರ್ಸ್ ಅದು ಬಾಡಿ ಹೋಗುತ್ತದೆ. ಬೆಳಗಿನ ಸ್ಥಿತಿಯಲ್ಲಿರೋ ಹೂವ ಸಾಯಂಕಾಲ ಹೊತ್ತು ಇರೋದಿಲ್ಲ. ನಾವು ಬೆಳಿಗ್ಗೆ ನೋಡಿರೋ ಹೂವ ಸಂಜೆಗೆ ಹೆಂಗಿರ್ತದ, ಬಾಡಿ ಹೋಗುತ್ತದೆ. ಆದ್ರೂ ದೇವರ ವಾಕ್ಯವಿದೆ ಅಲ್ವಾ, ಅದು ಸದಾಕಾಲವು ನಿಲ್ಲುತ್ತದಂತೆ. ಆಮೆನ್, ಪ್ರೈಸ್ ದ ಲಾರ್ಡ್. ಪ್ರಿಯ ದೇವರ ಮಕ್ಕಳೇ, ಹುಳ್ಳಾಗಲಿ ಹೂವಾಗಲಿ ಅದಕ್ಕೆ ದೇವರೊಂದು ಸಮಯ, ಅದಕ್ಕೊಂದು ಆಯುಷ್ ಕೊಟ್ಟಿದ್ದಾರೆ. ನೀನು ಇಲ್ಲಿ ತನಕ ಇರಬೇಕು, ಇಷ್ಟು ತನಕ ಇರಬೇಕೆಂಬುದಾಗಿ. ಆದ್ರೂ ದೇವರ ವಾಕ್ಯವಿದೆ ಅಲ್ವಾ, ಅದು ಸದಾಕಾಲವು ನಮ್ಮ ಜೊತೆಯಲ್ಲಿ ಇರುತ್ತದೆ. ಎಸ್, ವಾಟ್ ಎ ವಂಡರ್ಫುಲ್ ಗಾಡ್ ವಿ ಹ್ಯಾವ್. ಈ ದೇವರು ಹೇಳುತ್ತಾ ಇದ್ದಾರೆ, ಯಾರು ನನ್ನ ವಾಕ್ಯವನ್ನು ಹಿಂಬಾಲಿಸುತ್ತಾರೋ ಅವರು ಯಾವತ್ತೂ ಒಣಗೋಗೋದಿಲ್ಲ, ಅವರು ಬಾಡಿ ಹೋಗೋದಿಲ್ಲ. ಎಸ್, ಹುಲ್ಲು ಹೂವ ಬಾಡಿ ಹೋಗುತ್ತದೆ, ಒಣಗೋಗುತ್ತದೆ. ಆದ್ರೂ ದೇವರ ವಾಕ್ಯವನ್ನು ಯಾರು ಹಗಲಿರಲು ಧ್ಯಾನ ಮಾಡುತ್ತಾರೋ, ಹಗಲಿರಲು ಅದರ ಸ್ಮರಣೆ ಮಾಡುತ್ತಾರೋ, ಅವರು ಯಾವತ್ತೂ ಒಣಗೋದಿಲ್ಲ, ಬಾಡಿ ಹೋಗೋದಿಲ್ಲ. ಪ್ರಿಯ ದೇವರ ಮಕ್ಕಳೇ, ನೀವು ಪ್ರತಿದಿನ ವಾಕ್ಯಕ್ಕಾಗಿದ್ದೀರಿ ನೋಡೋ ಮಕ್ಕಳಾಗಿದ್ದೀರ. ಈ ದಿನ ನಿಮ್ಗೊಂದು ಸಣ್ಣ ವಿಷಯ ಹೇಳ್ತೀನಿ. ಈ ಮುಂಜಾನೆ ವೇಳೆಯಲ್ಲಿ ನೀವು ಒಂದು ವಾಕ್ಯ ದೇವರ ಮುಖಾಂತರವಾಗಿ ಕೇಳ್ತಾ ಇದ್ದೀರಾ. ಕೇಳಿರೋ ವಾಕ್ಯವನ್ನು ನೀವು ಈ 2 ನಿಮಿಷ ಕಾಲ 3 ನಿಮಿಷ ಕಾಲ ಕೇಳಿ ಮರೆಯಲಾರದಂತಾನೆ ಈ ವಾಕ್ಯ ನೀವು ಈ ದಿನವೆಲ್ಲ ನೀವೇನ್ ಮಾಡಬೇಕು, ಸ್ಮರಣೆ ಮಾಡಬೇಕು, ಧ್ಯಾನ ಮಾಡಬೇಕು. ಇದು ಮಾಡಿದ್ರೆ ಏನಾಗುತ್ತದಂದ್ರೆ, ಈ ವಾಕ್ಯ ನಿಮ್ಮ ಹೃದಯದಲ್ಲಿ, ನಿಮ್ಮ ನಾಲಿಗೆ, ನಿಮ್ಮ ತುಟಿಗಳಿಂದ ಧ್ಯಾನ ಮಾಡ್ತಿರುವಾಗ ಈ ವಾಕ್ಯ ನಮ್ಮನ್ನು ಏನು ಮಾಡುತ್ತದಂದ್ರೆ, ವಿಷಯಗಳು ನಮಗೆ ವಿರುದ್ಧವಾಗಿ ಬರುವಾಗ ನಮಗೆ ಒಣಗೋಗಿಸೋದು ಅವಕಾಶ ಕೊಡೋದಿಲ್ಲ, ನಾವು ಬಾಡಿ ಹೋಗೋದಕ್ಕೂ ಅವಕಾಶ ಕೊಡೋದಿಲ್ಲ. ಯಾಕಂದ್ರೆ ವಾಕ್ಯ ನಮ್ಮಲ್ಲಿರುವಾಗ ವಾಕ್ಯ ನಮ್ಮನ್ನು ಏನ್ ಮಾಡ್ತದೆ, ಚೈತನ್ಯಗೊಳಿಸುತ್ತದೆ. ಹಾಗಿರುವಾಗ ದಯವಿಟ್ಟು ನಿಮ್ಮ ಹತ್ರ ಒಂದು ವಿಜ್ಞಾಪನೆ ಏನಂದ್ರೆ, ಈ ವಾಕ್ಯ ನಿಮ್ಮಲ್ಲಿ ನೀವು ಜೋಪಾನವಾಗಿ ಬಚ್ಚಿಟ್ಕೋಬೇಕು. ಪ್ರತಿದಿನ ಈ ವಾಕ್ಯ ನನಗೆ ಕೊಟ್ಟಿದ್ದಾರಂದ್ರೆ, ಈ ವಾಕ್ಯದಿಂದ ನಾನು ಇಡೀ ದಿನ ನಾನು ಒಣಗೋಗೋದಿಲ್ಲ, ನಾನು ಬಾಡಿ ಹೋಗೋದಿಲ್ಲ ಅಂತ ಸ್ಥಿರ ಚಿತ್ತರಾಗಿದ್ದರೆ ಈ ವಾಕ್ಯ ನಿಮ್ಮನ್ನು ಇಡೀ ದಿನ ಕಾಪಾಡುತ್ತದೆ. ಪ್ರೈಸ್ ದ ಲಾರ್ಡ್. ವಾಕ್ಯವನ್ನು ಧ್ಯಾನಿಸಿ, ವಾಕ್ಯವನ್ನು ಸ್ಮರಿಸಿ, ವಾಕ್ಯ ನಿಮ್ಮನ್ನು ಕಾಪಾಡುತ್ತದೆ. ಪ್ರೀತಿ ಸ್ವರೂಪನಾಗಿರುವ ನನ್ನ ಪ್ರೀತಿಯುಳ್ಳ ತಂದೆ, ವಾಕ್ಯದ ಪ್ರಕಾರವಾಗಿ ಈ ವಾಕ್ಯ ಅವರು ಧ್ಯಾನ ಮಾಡ್ತಿರುವಾಗ, ಅಪ್ಪ, ಹೂವಿನ ಹಾಗೆ ಹುಲ್ಲಿನ ಹಾಗೆ ಇವರ ಸ್ಥಿತಿ ಆಗದಂತಾನೆ ಇಡೀ ದಿನ ಇವರು ಚೈತನ್ಯಗೊಂಡು ವಾಕ್ಯದಿಂದ ಬಾಳಿ ಬೆಳೆಯೋದು ಸಹಾಯ ನೀಡಯ್ಯ. ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಬೇಡಿ ಹೊಂದಿದ್ದೇವೆ, ಆಮೆನ್. ಪ್ರಿಯರೇ, ನಾಳೆ ಮರಳಿ ಇದೇ ಸಮಯ ನಾವು ಒಟ್ಟಾಗಿ ಭೇಟಿಯಾಗೋ ತನಕ ಪರಿಶುದ್ಧಾತ್ಮ ದೇವರು ನಮ್ಮೆಲ್ಲರ ಸಂಗಡವಿರಲಿ. ಮೇ ಗಾಡ್ ಬ್ಲೆಸ್ ಯು.